ಆತ್ಮೀಯ ವಿದ್ಯಾರ್ಥಿಗಳೇ, ಸಿದ್ದರಾಮ್ ಎಕ್ಸ್‌ಪ್ರೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು NMMS ಕ್ಲಾಸ್ನಲ್ಲಿ 10ನೇ ಸರಣಿಯೊಂದಿಗೆ ಟಿಪ್ಸ್ ಹಾಗೂ ಟ್ರಿಕ್ಸ್ ಮೂಲಕ ನಿಮಗೆ ಪ್ರಶ್ನೆಗಳನ್ನು ತಂದಿದ್ದೇನೆ. ಅದಕ್ಕಾಗಿ ಚಿತ್ರಗಳ ಸಾಮರ್ಥ್ಯ ಈ ಅಧ್ಯಾಯದ ವಿಷಯ ಚಿತ್ರಗಳ ಸಾಮರ್ಥ್ಯ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಮೊದಲ ಪ್ರಶ್ನೆ, ಇಲ್ಲಿ ಚಿತ್ರಗಳ ಸಾಮರ್ಥ್ಯ ಅಂದರೆ ಎರಡು ಚಿತ್ರಗಳನ್ನು ಸಾಮರ್ಥ್ಯವಾಗಿ ಹೊಂದಿರುತ್ತವೆ. ಎರಡು ಚಿತ್ರಗಳು ಸಾಮರ್ಥ್ಯ ಹೊಂದಿರುತ್ತವೆ. 3ನೇ ಚಿತ್ರ ಮತ್ತು 4ನೇ ಚಿತ್ರ ಆಯ್ಕೆ 4 ಕೊಟ್ಟಿರುವುದಿಲ್ಲ. ಅದರಲ್ಲಿ 4ನೇ ಚಿತ್ರಗಳನ್ನು ಆಯ್ಕೆ ಮಾಡಬೇಕು. 4ರಲ್ಲಿ ಒಂದನ್ನು ಆಯ್ಕೆ ಮಾಡಿ ಹೋಲಿಕೆ ಆಗುವ ಚಿತ್ರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಇದರ ಪ್ರಶ್ನೆ ಇದು ಈ ರೀತಿ ಇರ್ತವೆ. ನೋಡೋಣ. ಕೆ ಮತ್ತು ಕ್ಯೂ ಇಲ್ಲಿ ಸೀದಾ ಆಗಿವೆ, ಇಲ್ಲಿ ಏನಾಗಿವೆ ಉಲ್ಟಾ ಆಗಿವೆ. ಈ ರೀತಿಯಾಗಿ ಇಲ್ಲಿ ಈ ರೀತಿ ಬಾಣದ ಗುರುತಿನಲ್ಲಿ ಇದು ಆದರೆ ಈ ರೀತಿ ಬರೆದರೆ ಇಲ್ಲಿ ಈ ರೀತಿ ಬರೆಯಲಾಗಿದೆ. ಹಾಗಾದರೆ ಇಲ್ಲಿ ಈ ರೀತಿ ಬರೆದರೆ ಇಲ್ಲಿ ಈ ರೀತಿ ಬರಬೇಕು. ಈ ರೀತಿಯಾಗಿ ಬಿಡಿಸ್ತಾ ಹೋಗಬೇಕು. ಮೊದಲನೇದಾಗಿ ಇಲ್ಲಿ ಕೆ 1ನೇ ಸ್ಥಾನ 2ನೇ ಸ್ಥಾನದಲ್ಲಿದೆ. ಕ್ಯೂ 1ನೇ ಸ್ಥಾನ ಮತ್ತು 2ನೇ ಸ್ಥಾನದಲ್ಲಿ ಬಂದಿದೆ. ಹಾಗೆ ಕೆ 2ನೇ ಸ್ಥಾನಕ್ಕೆ ಹೋಗಿದೆ. ಇಲ್ಲಾದರೆ ಇಲ್ಲಿ ಬಿ 1ನೇ ಸ್ಥಾನಕ್ಕೆ ಆದರೆ ಇಲ್ಲಿ ಏನಾಗಬೇಕು 2ನೇ ಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ನೋಡ ಇ ಮತ್ತು ಈ 2ನೇ ಸ್ಥಾನದಲ್ಲಿದ್ದರೆ ಇಲ್ಲಿ 1ನೇ ಸ್ಥಾನಕ್ಕೆ ಬರಬೇಕು. ಈ 1ನೇ ಸ್ಥಾನದಲ್ಲಿ ಯಾವ ಆಯ್ಕೆಯಲ್ಲಿ ಇರುತ್ತದೆ ಅದು ಸರಿಯಾದ ಉತ್ತರ ಆಗ್ತದೆ. ಸರಿಯಾದ ಉತ್ತರ 1ನೇ ಆಯ್ಕೆಯಲ್ಲಿ ಈ 1ನೇ ಆಯ್ಕೆಯಲ್ಲಿ ಇರಬೇಕು. ಬಿ ಇದೆ, ಇದು ಆಯ್ಕೆ ಎ ಆಗುವುದಿಲ್ಲ. ಬಿ ಆಯ್ಕೆ ಆಗುವುದಿಲ್ಲ. ಸಿ ಆಯ್ಕೆ ಆಗುವುದಿಲ್ಲ. ಸರಿಯಾದ ಉತ್ತರ ಬಂದುಬಿಟ್ಟು ಯಾವುದಾಗ್ತದೆ ಆಪ್ಷನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ. ನಂತರದ ಪ್ರಶ್ನೆ ನೋಡಿಕೊಳ್ಳೋಣ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ತಿಳಿಯುತ್ತೆ. ಇಲ್ಲಿ ನೋಡೋಣ. ಇಲ್ಲಿ ಎರಡು ರೀತಿಯಾಗಿ ಕೊಟ್ಟಿರ್ತಾರೆ. ಇದು 1 ಮತ್ತು 2ನೇ ಚಿತ್ರ, 3 ಮತ್ತು 4ನೇ ಚಿತ್ರವನ್ನು ಆಯ್ಕೆ ಹುಡ್ಕೊಳ್ಬೇಕು. 4ನೇ ಆಯ್ಕೆಯನ್ನು ಇಲ್ಲಿ ನೋಡಿ. ಈ ರೀತಿಯಾಗಿ ವೃತ್ತಾಕಾರವಾಗಿ ಬಂದು ಬಾಣದ ಗುರುತು ಯಾವ ಕಡೆ ತಿರುಗುತ್ತದೆ ಆ ರೀತಿ ಬಾಣದ ಗುರುತು ತಿರುಗಿದೆ. ಕೊನೆಯಲ್ಲಿ ಬಿಂದು ಇದೆ, ಕರಿಬಿಂದು ತುಂಬಿರುವ ವೃತ್ತಾಕಾರದಲ್ಲಿದೆ. ಇದು ಅದೇ ರೀತಿಯಲ್ಲಿ ಇದೆ. ಎರಡು ಸೇಮ್ ಇವೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋಡೋಣ. ಇಲ್ಲಿ ನೋಡೋಣ. ತುಂಬಿರುವ ವೃತ್ತದಲ್ಲಿತ್ತು ಹೀಗೆ ಬಂದು ಬಾಣದ ಗುರುತು ಖಾಲಿಯಾಗಿರುವ ವೃತ್ತದ ಕಡೆಗೆ ಬರಬೇಕು. ಖಾಲಿಯಾಗಿರುವ ವೃತ್ತದ ಕಡೆಗೆ ಬರಬೇಕು. ಬಾಣದ ಗುರುತು ನೆನಪಿಟ್ಕೊಂಡು ಖಾಲಿಯಾಗಿರುವ ಗುರುತು ಇರಬೇಕು. ನೋಡೋಣ ಆಯ್ಕೆ ಯಾವುದು ಹೋಗ್ತದೆ. ಇಲ್ಲಿ ಆಯ್ಕೆಗಳು ತುಂಬಿರುವ ವೃತ್ತದ ಕಡೆ ಇರುವ ಆಯ್ಕೆಗಳನ್ನು ತೆಗೆದುಬಿಡಬೇಕು. ಯಾವ್ಯಾವ ಆಯ್ಕೆ ಬರುವುದಿಲ್ಲ, ಆಪ್ಷನ್ ಬಿ ಬರುವುದಿಲ್ಲ. ನೋಡಿ, ತುಂಬಿರುವ ಆಯ್ಕೆಯಲ್ಲಿ ಬಿಗೆ ಬರೋದಿಲ್ಲ ಮತ್ತು ಆಪ್ಷನ್ ಬಿ ಬರುವುದಿಲ್ಲ. ಆಯಿತು. ಇನ್ನೊಂದು ಆಯ್ಕೆ ಬರೋದಿಲ್ಲ. ಯಾವುದಂದರೆ ಆಪ್ಷನ್ ಡಿ ಆಯ್ಕೆ ಬರೋದಿಲ್ಲ. ನಮಗೆ ಯಾವುದು ಸರಿಯಾದ ಉತ್ತರ ಆಗ್ತದೆ ಇದರಲ್ಲಿ ನೋಡಿದ್ರೆ ಇವೆರಡು ಎ ಮತ್ತು ಸಿಯಲ್ಲಿ ಅತಿ ನಿಖರವಾಗಿ ಕಂಡುಬರುವುದು ಯಾವುದಂದರೆ ಆಪ್ಷನ್ ಸಿ ಕಂಡುಬರ್ತದೆ. ಆಪ್ಷನ್ ಸಿ ಕಂಡುಬರ್ತದೆ. ಆಯ್ಕೆ ಏನೂ ಬರುವುದಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಬರ್ತದೆ. ನಂತರದಲ್ಲಿ ನೋಡೋಣ. ಇಲ್ಲಿ ಚೌಕ ಕೊಟ್ಟಿರ್ತಾರೆ, ಚೌಕದಲ್ಲಿ ಅಡ್ಡಗೆರೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ 2 ಅಡ್ಡಗೆರೆಯನ್ನು ಎಳೆದಿದ್ದಾರೆ. ಇದೇ ರೀತಿ ಇಲ್ಲಿ ಷಟ್ಭುಜ 6 ಬಾವುಗಳುಳ್ಳ ಷಟ್ಭುಜ ಕೊಟ್ಟಿರ್ತಾರೆ. ಇಲ್ಲಿ 1 ಬಾರ್ ಕೊಟ್ಟಿರ್ತಾರೆ, ಇಲ್ಲಿ 1 ಬಾರು, ಇಲ್ಲಿ 1 ಕೊಟ್ಟಿರ್ತಾರೆ, ಇಲ್ಲಿ 2 ಬಾರ್ ಕೊಡಬೇಕು, ಇಲ್ಲಿ 2 ಬಾರ್ ಬರುವಂಥ ಚಿತ್ರವನ್ನು ಹುಡ್ಕೋಬೇಕು. ಅದರಲ್ಲಿ ಎ ಆಯ್ಕೆ 1 ಬಾರ್ ಇರುವುದರಿಂದ ಎ ಆಯ್ಕೆ ಬರುವುದಿಲ್ಲ ಮತ್ತು 2 ಬಾರುಗಳಲ್ಲಿ 2 ಆಯ್ಕೆಗಳಿವೆ. ಇಲ್ಲಿ ಯಾವ ರೀತಿ ಕೊಡಬೇಕಂದ್ರೆ ಇದೇ ರೀತಿ ಬರಬೇಕು. ಇದು ಆಯ್ಕೆ ಯಾವುದು ಬರೋದಿಲ್ಲ, ಸಿ ಬರೋದಿಲ್ಲ, ಆಯ್ಕೆ ಡಿ ಬರೋದಿಲ್ಲ. ಇದು ಯಾಕೆ ಆಗ್ತದೆ ಇಲ್ಲಿ ಇದೇ ರೀತಿಯಾಗಿ ಇದೆ. ಈ ರೀತಿ ಬಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ.
ಆಪ್ಷನ್ ಬಿ ಆಗ್ತದೆ. ಇನ್ನು ನಂತರದಲ್ಲಿ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇದು ಎಷ್ಟು ಈಜಿ ಅಂದರೆ ನೀವು ಕಣ್ಣು ಮುಚ್ಚಿ ಇದನ್ನು ಹಾಕ್ಬೋದು. ಯಾಕಂದರೆ ಒಂದು ವೃತ್ತವಿದೆ, ಇಲ್ಲಿ ಒಂದು ವೃತ್ತವಿದೆ, ಇಲ್ಲಿ ಜೋಡಿ ವೃತ್ತಗಳಿವೆ, ಇಲ್ಲಿ ಒಂದು ವೃತ್ತವಿದೆ, ಇಲ್ಲಿ ಜೋಡಿ ವೃತ್ತಗಳಿವೆ, ಇಲ್ಲಿ ಒಂದು ಚೌಕ ಆಕೃತಿ ಇದೆ. ಇಲ್ಲಿ ಎಷ್ಟು ಬರಬೇಕು? ಎರಡು ಚೌಕ ಆಕೃತಿಗಳುಳ್ಳ ಬರಬೇಕು. ಇಲ್ಲಿ ತ್ರಿಕೋನ ಇರೋದರಿಂದ ಈ ಆಕೃತಿ ಆಪ್ಷನ್ ಎ ಆಗೋದಿಲ್ಲ. ಆಪ್ಷನ್ ಸಿ ಎರಡು ತ್ರಿಕೋನ ಇದೆ, ಇಲ್ಲಿ ಚೌಕ ಇದೆ, ಆದ್ದರಿಂದ ಆಯ್ಕೆ ಸಿ ಬರೋದಿಲ್ಲ. ಒಂದು ವೃತ್ತ ಮತ್ತು ಒಂದು ಚೌಕ ಇದ್ದರೂ ಆಪ್ಷನ್ ಡಿ ಬರೋದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಂದ್ಬಿಟ್ಟು ಅಂದರೆ ಆಪ್ಷನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಇದು ಸರಳವಾದ ಪ್ರಶ್ನೆ, ಅತಿ ಸರಳವಿದು. ಇನ್ನು ಇಲ್ಲಿ ಜೋಡಿ ವೃತ್ತಗಳನ್ನು ರಚಿಸಿದ್ದಾರೆ ಒಂದು ಮೂಲೆಯಲ್ಲಿ. ಅದೇ ವಿರುದ್ಧ ನೆಕ್ಸ್ಟ್ ಆಕೃತಿಯಲ್ಲಿ ಮೂಲೆಯಲ್ಲಿ ಬಂದು ಒಂದು ಸಿಂಗಲ್ ವೃತ್ತವನ್ನು ರಚನೆ ಮಾಡಿದ್ದಾರೆ. ಇನ್ನು ಈ ವೃತ್ತ ಜಾಗವನ್ನು ಬದಲಾಯಿಸಿದೆ, ಅಲ್ಲಿಂದ ಇಲ್ಲಿಂದ ಜಾಗವನ್ನು ಬದಲಾವಣೆ ಆಗಿದೆ. ಜಾಗ ಬದಲಾವಣೆ ಅಲ್ಲಿ, ಆದರೆ ಇಲ್ಲಿ ಸಿಂಗಲ್ ಇವೆ, ಅಲ್ಲಿ ಡಬಲ್ ಇವೆ, ಒಂದು ಸೈಡ್ ಸಿಂಗಲ್ಲು. ಇಲ್ಲಿ ನೋಡೋಣ, ಇದು ಇಲ್ಲಿದೆ ಅಂದರೆ ಇಲ್ಲಿ ಏನು ಬರಬೇಕಂದ್ರೆ ಡಬಲ್ ಚಿತ್ರವಿರುವ ಅರ್ಧ ಚಂದ್ರ ಬರಬೇಕು. ಇಲ್ಲಿ ಚೌಕ ಇದೆ, ಇಲ್ಲಿ ಸಿಂಗಲ್ ಬರಬೇಕು. ಆ ಆಯ್ಕೆ ಯಾವುದಿದೆ? ಆಪ್ಷನ್ ಎ ಬರುವುದಿಲ್ಲ. ಯಾಕೆಂದರೆ ಇಲ್ಲಿ ಅರ್ಧ ಚಂದ್ರಮ ಫಸ್ಟಿಗೆ ಅಲ್ಲಿ ಬರಬಾರ್ದು, ಆ ಜಾಗಕ್ಕೆ. ಆಪ್ಷನ್ ಬಿ ಆಮೇಲೆ ನೋಡೋಣ. ಆಪ್ಷನ್ ಸಿ ಬರುವುದಿಲ್ಲ, ಆಪ್ಷನ್ ಡಿ ಬರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಯಾವುದಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಸರಳವಾದ ಕ್ವಶನ್ಗಳಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಇಲ್ಲಿ ಚೌಕವಿದೆ, ಚೌಕದಲ್ಲಿ ತ್ರಿಭುಜವಿದೆ, ಆದರೆ ಇಲ್ಲಿ ತ್ರಿಭುಜದಲ್ಲಿ ಚೌಕವಿದೆ, ಆದರೆ ಇವು ಎರಡು ಮೇಲ್ಮುಖವಾಗಿವೆ. ಇನ್ನೊಂದು ಥರದಲ್ಲಿ ನೋಡೋಣ. ಇವು ಕೆಳಮುಖವಾಗಿರೋದ್ರಿಂದ ಚೌಕದಲ್ಲಿ ತ್ರಿಭುಜವಿದೆ, ಇಲ್ಲಿ ಚೌಕದಲ್ಲಿ ತ್ರಿಭುಜವಿದೆ, ಇಲ್ಲಿ ಚೌಕದಲ್ಲಿ ತ್ರಿಭುಜವಿದೆ. ಚೌಕದಲ್ಲಿ ತ್ರಿಭುಜವಿದೆ, ಇಲ್ಲಿ ಚೌಕದಲ್ಲಿ ಮೇಲ್ಮುಖವಾಗಿದೆ, ಇಲ್ಲಿ ಕೆಳಮುಖವಾಗಿದೆ. ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ ಏನು ಬರಬೇಕು? ಕೆಳಮುಖವಾಗಿರುವ ತ್ರಿಭುಜ ಇರಬೇಕು ಆಯ್ಕೆಯಲ್ಲಿ. ಕೆಳಮುಖವಾಗಿರುವ ತ್ರಿಭುಜ ಯಾವುದಾದ್ರು ಎರಡು ಆಯ್ಕೆಗಳಿವೆ. ಒಂದು ಎ ಮತ್ತು ಡಿ ಇದೆ. ಹಾಗಾದರೆ ಬಿ ಮತ್ತು ಸಿ ಆಯ್ಕೆಗಳು ಬರುವುದಿಲ್ಲ ನೇರವಾಗಿ. ಇಲ್ಲಿ ಖಾಲಿ ಇರುವ ತ್ರಿಭುಜವಿದೆ, ಆದ್ದರಿಂದ ತುಂಬಿರುವ ತ್ರಿಭುಜ ಯಾವುದು ಅಂದರೆ ಆಪ್ಷನ್ ಡಿ. ಆಪ್ಷನ್ ಎ ಬರುವುದಿಲ್ಲ. ಆಪ್ಷನ್ ಡಿ ತುಂಬಿರುವ ಚೌಕ ಇರೋದರಿಂದ ಅದು ಸರಿಯಾದ ಉತ್ತರ ಆಪ್ಷನ್ ಡಿ ಬರುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಇನ್ನು ನೋಡೋಣ ಮುಂದಿನ ಪ್ರಶ್ನೆ. ಇಲ್ಲಿ ಎಷ್ಟು ಬಾಹುಗಳಿವೆ ಎಂದು ನೀವು ಅಳತೆ ಮಾಡ್ಕೋಬೇಕು. ಎಷ್ಟಿವೆ? 1 2 3 4 5 6 ಬಾಹುಗಳಿವೆ. ಇಲ್ಲಿ ಎಷ್ಟಿವೆ? 1 2 3 4 5 ಬಾಹುಗಳಿವೆ. ಒಂದು -1 ಆಗಿದೆ, ಒಂದು ಬಾಹು ಮೈನಸ್ ಆಗಿದೆ. ಹಾಗಾದರೆ ಇಲ್ಲಿ 4 ಇರೋದರಿಂದ ಇಲ್ಲಿ ಎಷ್ಟು ಬರಬೇಕು? 3 ಯಾವುದು? ತ್ರಿಭುಜ. ಇಲ್ಲಿ ಇದು ಆಯ್ಕೆ ಬರುವುದಿಲ್ಲ. ಆಪ್ಷನ್ ಎ ಬರುವುದಿಲ್ಲ. ಆಪ್ಷನ್ ಸಿ ಬರೋದಿಲ್ಲ, ಚೌಕ ಇರೋದಿಲ್ಲ. ಇಲ್ಲಿ ಡಿನೂ ಬರುವುದಿಲ್ಲ, ಎರಡೇ ಆಕೃತಿ ಆಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸರಿಯಾದ ಆನ್ಸರ್ ಆಪ್ಷನ್ ಬಿ. ಇಲ್ಲಿವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈಗಾಗಲೇ 40ರಿಂದ 50ರವರೆಗೆ ನನ್ನ ಪ್ಲೇಲಿಸ್ಟ್ನಲ್ಲಿ ಸಿದ್ದರಾಮ್ ಎಕ್ಸ್ಪ್ರೆಸ್ ಅಂತ ಟೈಪ್ ಮಾಡಿ ಅದರಲ್ಲಿ ಪ್ಲೇಲಿಸ್ಟ್ ಇದೆ. ಪ್ಲೇಲಿಸ್ಟ್ನಲ್ಲಿ 40ರಿಂದ 50 ವಿಡಿಯೋಗಳು NMMS ಕ್ಲಾಸ್ ವಿಡಿಯೋಗಳಾಗಿವೆ. ಆದ ಕಾರಣ ಎಲ್ಲ ವಿಡಿಯೋಗಳನ್ನು ಒಮ್ಮೆ ವೀಕ್ಷಣೆ ಮಾಡಿ. ಇನ್ನು ಎಕ್ಸಾಮು ಹತ್ತಿರದಲ್ಲಿವೆ. ಆದ ಕಾರಣ ಜೈ ಹಿಂದ್, ಜೈ ಕರ್ನಾಟಕ.